ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಐ ಆಮ್ ಕಮಿಂಗ್ ಫ್ರಮ್ ಸ್ಟಡಿ ಗ್ರೂಪ್. ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿದಂತಹ ವೀಕ್ಷಕರಿಗೆ ಧನ್ಯವಾದಗಳು. ಇಂದು ಕೂಡ ನಾವು 10 ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಆನ್ಸರ್ಗಳನ್ನ ನೋಡಲಿದ್ದೇವೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡದೆ ನಮ್ಮ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲನೇ ಕ್ವಶನನ್ನು ನೋಡಿದಾಗ, ಇಂದಿನ ಹಣಕಾಸು ಸಚಿವರು ಯಾರು? ಇಂದಿನ ಹಣಕಾಸು ಸಚಿವರು ಯಾರು ಅಂದರೆ 2025ರಲ್ಲಿ ಇರ್ತಕ್ಕಂತಹ ಹಣಕಾಸು ಸಚಿವರು ಯಾರು ಅಂತ ನೋಡಿದಾಗ ನಿರ್ಮಲಾ ಸೀತಾರಾಮನ್ ರವರು ಇಂದಿನ ಹಣಕಾಸು ಸಚಿವರಾಗಿದ್ದಾರೆ. ಮುಂದಿನ ಕ್ವಶನ್ ಎರಡನೆಯದಾಗಿ, ಭಾರತದಲ್ಲಿ ಒಟ್ಟು ಎಷ್ಟು ನದಿಗಳಿವೆ? ಭಾರತದಲ್ಲಿ ಒಟ್ಟು ಎಷ್ಟು ನದಿಗಳಿವೆ ಅಂತ ನೋಡಿದಾಗ 106 ನದಿಗಳಿವೆ. 106 ನದಿಗಳಿವೆ. ಅದರಲ್ಲಿ 7 ಪ್ರಮುಖ ನದಿಗಳು, 44 ಮಧ್ಯಮ ನದಿಗಳು, 55 ಸಣ್ಣ ನದಿಗಳಿವೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಕ್ವಶನನ್ನು ನೋಡೋಣ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂತ ನೋಡಿದಾಗ ಮಜೂಲಿಯು ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವಾಗಿದ್ದು ಇದು ಭಾರತದಲ್ಲಿದೆ. ಇದು 3402 ಕಿಲೋಮೀಟರ್ ಉದ್ದವಾಗಿದೆ. 3402 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ನೋಡಿದಾಗ ಅಂಟಾರ್ಟಿಕ್ ಮರುಭೂಮಿಯು ವಿಶ್ವದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಹಾಗಾದರೆ ಐದನೇ ಕ್ವಶನನ್ನು ನೋಡೋಣ. ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಎಷ್ಟು? ಸಂವಿಧಾನ ರಚನೆ ಮಾಡಲು ತೆಗೆದುಕೊಂಡ ಅವಧಿ ಎಷ್ಟು ಅಂತ ನೋಡಿದಾಗ 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳು. ಮತ್ತು ಈ ಸಂವಿಧಾನ ರಚನೆಯನ್ನು ಮಾಡಬೇಕಾದ್ರೆ 145 ಸಾರಿ ಸಭೆಯನ್ನು ಸೇರಬೇಕಾಗುತ್ತೆ. ಸರಿ, ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. 6ನೇ ಕ್ವಶನ್, ಇತಿಹಾಸದ ಕುರಿತು ಕಾರ್ಲ್ ಮಾರ್ಕ್ಸ್ನ ವಾಕ್ಯವನ್ನು ತಿಳಿಸಿ. ಇತಿಹಾಸವನ್ನು ಕುರಿತು ಕಾರ್ಲ್ ಮಾರ್ಕ್ಸ್ನ ವಾಕ್ಯವನ್ನು ನೋಡಿದಾಗ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವನ್ನು ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸ ಅಂತ ಕರೀತಾರೆ. ಉಳ್ಳವರು ಅಂದರೆ ಶ್ರೀಮಂತರಾಗಿದ್ದು, ಇಲ್ಲದವರು ಅಂದರೆ ಬಡವರಾಗಿದ್ದಾರೆ. ಇವರಿಬ್ಬರ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ ಎಂದು ಕಾರ್ಲ್ ಮಾರ್ಕ್ಸ್ ಅವರು ಬಣ್ಣಿಸಿದ್ದಾರೆ. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿದವರು ಯಾರು? ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿದವರು ಯಾರು ಅಂತ ನೋಡಿದಾಗ ಹಾರ್ಗ್ರೀವ್ಸ್ ರವರು ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿಯುತ್ತಾರೆ. ಹಾಗಾದರೆ 8ನೇ ಕ್ವಶನನ್ನು ನೋಡಿದಾಗ, ಸಪ್ತವಾರ್ಷಿಕ ಯುದ್ಧದ ಅವಧಿಯನ್ನು ತಿಳಿಸಿ. ಸಪ್ತವಾರ್ಷಿಕ ಯುದ್ಧದ ಅವಧಿಯನ್ನು ನೋಡಿದಾಗ 1756ರಿಂದ 1763. 1756ರಿಂದ 1763. ಈ ಸಪ್ತವಾರ್ಷಿಕ ಯುದ್ಧವು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತದೆ. ಕೆನಡಾಕ್ಕಾಗಿ 1756ರಿಂದ 1763ವರೆಗೆ ಈ ಒಂದು ಸಪ್ತವಾರ್ಷಿಕ ಯುದ್ಧವು ನಡೆಯುತ್ತದೆ. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಪಾರ್ಸಿ ರಿಲಿಜನ್ನ ಸ್ಥಾಪಕ ಯಾರು? ಪಾರ್ಸಿ ರಿಲಿಜನ್ನ ಸ್ಥಾಪಕ ಯಾರು ಅಂತ ನೋಡಿದಾಗ ಜರತುಷ್ಟ್ರರವರು ಪಾರ್ಸಿ ಜನಾಂಗದ ಸ್ಥಾಪಕರಾಗಿದ್ದಾರೆ ಫ್ರೆಂಡ್ಸ್. ಜರತುಷ್ಟ್ರರವರು ಪಾರ್ಸಿ ಜನಾಂಗದ ಸ್ಥಾಪಕರಾಗಿದ್ದಾರೆ. ಹಾಗಾಗಿ ಪಾರ್ಸಿ ರಿಲಿಜನನ್ನು ಜೊರಾಸ್ಟ್ರಿಯನ್ನರು ಅಂತ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಈ ವಿಡಿಯೋದ ಕೊನೆಯ ಕ್ವಶನನ್ನು ನೋಡಿದಾಗ, ಯೇಸು ಕ್ರಿಸ್ತನ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಯೇಸು ಕ್ರಿಸ್ತನ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಅಪೋಸಲ್ಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ಪೀಟರ್ ಮೊದಲಿಗನಾಗಿದ್ದಾನೆ ಫ್ರೆಂಡ್ಸ್. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಿದ್ದೇನೆ. ಸರಿ, ಬಾಯ್.